ದ್ರಾಕ್ಷಿ ತೋಟದಲ್ಲಿ ಕಿಡಿಗೇಡಿಗಳಿಂದ ವಾಮಾಚಾರ. ಬಂಗಾರದ ಬೆಲೆಗೆ ಕಾಯ್ತಾ ಇದ್ದ ರೈತ ಕಂಗಾಲು. ಚಿಕ್ಕಬಳ್ಳಾಪುರ ಅಂದ್ರೆ ದ್ರಾಕ್ಷಿ ಬೆಳೆಯಲು ಫೇಮಸ್. ಯುವ ರೈತನೊಬ್ಬ ತಾನಾಯ್ತು ತನ್ನ ವ್ಯವಸಾಯ ಆಯ್ತು ಎಂದು ಕೃಷಿಯಲ್ಲಿ ತೊಡಗಿಕೊಂಡಿದ್ದ. ಸಾಲ ಸೂಲ ಮಾಡಿ ದ್ರಾಕ್ಷಿ ತೋಟವನ್ನ ಹಾಕಿ ಬಂಗಾರದ ಬೆಲೆ ಕಾಯ್ತಾ ಇದ್ದ. ಆದ್ರೆ ಯಾರ ಕಣ್ಣು ಬಿತ್ತೋ ಏನೋ, ರೈತನ ದ್ರಾಕ್ಷಿ ತೋಟಕ್ಕೆ ಯಾರೋ ವಾಮಾಚಾರ ಮಾಡಿ ಹೋಗಿದ್ದು ದ್ರಾಕ್ಷಿ ಬೆಳೆ ಕಟಾವು ಮಾಡಲು ಯಾರು ಬರ್ತಾ ಇಲ್ಲ ಅಂತ ರೈತ ಕಂಗಾಲಾಗಿ ಕೂತಿದ್ದಾನೆ. ಹೀಗೆ ದ್ರಾಕ್ಷಿ ತೋಟದಲ್ಲಿ ಅರಿಶಿನ ಕುಂಕುಮ, ಮೊಟ್ಟೆ, ನಿಂಬೆಹಣ್ಣು ಇಟ್ಟು ಮಾಟಮಂತ್ರ ಮಾಡಿರುವಂತೆ ಕಾಣ್ತಾ ಇರುವ ದೃಶ್ಯಗಳು. ಮತ್ತೊಂದು ಕಡೆ ಇದ್ದಕ್ಕಿದ್ದಂತೆ ಒಣಗ್ತಾ ಇರುವ ದ್ರಾಕ್ಷಿ ಗಿಡಗಳು. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ನಕ್ಕನಹಳ್ಳಿ ಗ್ರಾಮದಲ್ಲಿ. ಗ್ರಾಮದ ಯುವ ರೈತ ಪ್ರಭಾಕರ್ ಸಾಲ ಸೂಲ ಮಾಡಿ 2.5 ಎಕರೆಯಲ್ಲಿ ದ್ರಾಕ್ಷಿ ಬೆಳೆಯನ್ನ ಬೆಳೆದಿದ್ದ. ಇನ್ನೇನು ದ್ರಾಕ್ಷಿ ಕಟಾವಿಗೆ ಬಂದಿದ್ದು ಈ ಬಾರಿ ಒಳ್ಳೆ ಆದಾಯದ ನಿರೀಕ್ಷೆಯಲ್ಲಿದ್ದ ರೈತ. ಆದರೆ ತೋಟದ ಮೇಲೆ ಅದ್ಯಾರ ಕಣ್ಣು ಬಿತ್ತೋ ಏನೋ, ದ್ರಾಕ್ಷಿ ತೋಟಕ್ಕೆ ವಾಮಾಚಾರ ಮಾಡಿಸಿದ್ದಾರೆ ಅಂತ ಯುವ ರೈತ ಪ್ರಭಾಕರ್ ಆರೋಪ ಮಾಡಿದ್ದಾರೆ. ಅಲ್ಲದೆ ದ್ರಾಕ್ಷಿ ತೋಟದಲ್ಲಿನ ಕೃಷಿ ಹೊಂಡ, ದ್ರಾಕ್ಷಿ ಗಿಡಗಳ ಕೆಳಭಾಗದಲ್ಲಿ ಮೊಟ್ಟೆ, ನಿಂಬೆಹಣ್ಣು, ಅರಿಶಿನ ಕುಂಕುಮ ಹೂಗಳನ್ನ ಇಟ್ಟು ಕ್ಷುದ್ರ ಪೂಜೆಯನ್ನ ಮಾಡಿಸಿರುವ ದೃಶ್ಯಗಳು ಕಂಡು ರೈತ ಪ್ರಭಾಕರ್ ಹಾಗೂ ಗ್ರಾಮಸ್ಥರ ನಿದ್ದೆಯನ್ನ ಕೆಡಿಸಿದ. ಅದೇ ಈ ಥರ ವಾಮಾಚಾರ ಒಂದಿದ್ರ ಮೇಲೆ ಮೊಟ್ಟೆಗಳೆಲ್ಲ ಇದು ಮಾಡಿದ್ರು. ಇವತ್ತು ಸಹ ಮಧ್ಯಾಹ್ನ ನೋಡಿದ್ರೆ ಮೊಟ್ಟೆ ತೊಗೊಂಡೋಗಿ ಈಗ ಚಪ್ಪರ ಮೇಲೆ ಇಟ್ಟಿದ್ರು. ಚಪ್ಪರ ಮೇಲೆ ತೊಗೊಂಡೋಗಿ ಇಟ್ಟಿದ್ರು. ಅಲ್ಲಿಂದ ಮತ್ತೆ ನೋಡಿದ್ರೆ ಅದನ್ನು ತೊಗೊಂಬಂದು ಮತ್ತೆ ನೋಡಿ ತೊಗೊಂಬಂದು ಇಲ್ಲಿ ಸುಟ್ಟಾಕಿದ್ದೀನಿ ಸರ್. ಇಲ್ಲಿ ನೋಡಿ, ಇಲ್ಲೆಲ್ಲ ಹಾಕ್ಬಿಟ್ಟು ಇಲ್ಲಿ ಸುಟ್ಟಾಕಿದ್ದೀನಿ ಸರ್. ಇಲ್ಲಿ ಮಧ್ಯಾಹ್ನ ಸುಟ್ಟಾಕಿದ್ದೀನಿ. ಇದು ಮಧ್ಯಾಹ್ನ ಸುಟ್ಟಾಕಿರೋದು ಹಂಗೆ ಇದೆ ನೋಡಿ. ಆ ಮೊಟ್ಟೆ ಎಲ್ಲ ಹಂಗೆ ಇದೆ ನೋಡಿ. ನಾ ಮೊಟ್ಟೆ ಕೂಡ ಹೊಡೆದಿಲ್ಲ, ಹಂಗೆ ಇದೆ ಅದು. ಇನ್ನು ವಾಮಾಚಾರ ಮಾಡಲಾಗಿದೆ ಅಂತ ರೈತ ಪ್ರಭಾಕರ್ ಆರೋಪ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ದ್ರಾಕ್ಷಿ ತೋಟವನ್ನ ಖರೀದಿ ಮಾಡಲು ವರ್ತಕರು ಯಾರೂ ಸಹ ಇತ್ತ ಕಾಲಿಡ್ತಾ ಇಲ್ಲ ಅಂತ ರೈತ ಬೇಸರವನ್ನ ವ್ಯಕ್ತಪಡಿಸಿದ್ದಾನೆ. ಮತ್ತೊಂದು ಕಡೆ ಇದ್ದಕ್ಕಿದ್ದಂತೆ ದ್ರಾಕ್ಷಿ ಗಿಡಗಳು, ಹಣ್ಣುಗಳು ಒಣಗಿ ಹೋಗ್ತಾವೆ. ಇದರಿಂದಾಗಿ ಕಂಗಾಲಾದ ರೈತ ಪ್ರಭಾಕರ್ ಚಿಕ್ಕಬಳ್ಳಾಪುರ ತಾಲೂಕು ವ್ಯಾಪ್ತಿಯ ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿ ದುಷ್ಕರ್ಮಿಗಳ ಪತ್ತೆಗೆ ಮನವಿಯನ್ನ ಮಾಡಿದ್ದಾರೆ. ನಮ್ಮ ಹೆಸರು ಪ್ರಭಾಕರ್ ಅಂತ, ನಕ್ಕನಹಳ್ಳಿ ಗ್ರಾಮ, ನಂದಿ ಹೋಬಳಿ, ಚಿಕ್ಕಬಳ್ಳಾಪುರ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಸರ್. ಇದು ಏನಾಗಿದೆ ಅಂದರೆ, ಕಣ್ತಳ್ಳಿ ಸರ್ವೆ ನಂಬರಲ್ಲಿ 208/2, 208/3ರಲ್ಲಿ 2 ಎಕರೆ 24 ಗುಂಟೆ ಜಮೀನಿದೆ ಸರ್. ಇದರಲ್ಲಿ ಮೊದಲಿಂದನೂ ರಾಗಿ ಬೆಳ್ಕೊಂಡು, ಮಳೆಗೆ ರಾಗಿ ಬೆಳ್ಕೊಂಡು ಇದು ಮಾಡ್ಕೊಂಡು ಬರ್ತಾ ಇರ್ತೀವಿ. 2015-16ರಲ್ಲಿ ಒಂದು ಬೋರ್ವೆಲ್ ಹಾಕ್ತೀನಿ. ಬೋರ್ವೆಲ್ ಹಾಕಿದಾಗ ಅಲ್ಲಿಂದ ಈಚೆಗೆ ಟೊಮ್ಯಾಟೊ, ಬೀನ್ಸು, ಸೌತೆಕಾಯಿ, ಆಲೂಗಡ್ಡೆ, ರೋಸು ಮತ್ತು ಚಾಮಂತಿಗೆ ಎಲ್ಲ ಚಿಲ್ಲರೆ ಬೆಳೆಗೆ ಎಲ್ಲ ಬೆಳ್ಕೊಂಬರ್ತೀನಿ. ಇದೆಲ್ಲ ಬೆಳ್ಕೊಂಬಂದು ಕೋವಿಡ್ ಒಂದು ಇದಾದ್ಮೇಲೆ ಏನು ಮಾಡಿದ್ರು ಇದೇ ಆಗ್ತಾ ಇರಲಿಲ್ಲ. ಮಾಡಿದಾಗ ಏನಾಗ್ಬಿಡುತ್ತೆ ಅಂದರೆ, ಈ ಚಿಲ್ಲರೆ ಬೆಳೆಗಳು ಏನೂ ಮೇಲೆ ಬರೋಕ್ಕಾಗಲಿಲ್ಲ. 2023-24ರಲ್ಲಿ ಮತ್ತೆ ಒಂದು 15 ಲಕ್ಷ ಸಾಲ ಮಾಡಿದ್ದೀನಿ ಸರ್ ಬ್ಯಾಂಕಲ್ಲಿ. ಕೈ ಸಾಲ ಒಂದು 10 ಲಕ್ಷ, ಟೋಟಲ್ 25 ಲಕ್ಷ ಸಾಲ ಮಾಡಿ ದ್ರಾಕ್ಷಿ ಮಾಡಿದ್ದೀನಿ ಸರ್. 2 ಎಕರೆ 24 ಗುಂಟೆಯಲ್ಲಿ ದ್ರಾಕ್ಷಿ ಮಾಡಿದ್ದೀನಿ. ದ್ರಾಕ್ಷಿ ಮಾಡಿ 1.5 ವರ್ಷದಿಂದ ಬೋರ್ವೆಲ್ಲಲ್ಲಿ ಕರೆಂಟೇ ಪ್ರಾಬ್ಲಮ್ ಇದೆ. ರಾತ್ರಿ ಆಗಲೂ ಕಷ್ಟಪಟ್ಟು ಕರೆಂಟ್ ಕಾಯ್ಕೊಂಡಿದ್ದು ಬೆಳೆ ಬೆಳೆದು ಈ ಮಟ್ಟಕ್ಕೆ ತೊಗೊಂಬಂದಿದ್ದೀನಿ ಸರ್. ಈ ಸ್ಟೇಜಿಗೆ ಬಂದಿದೆ ಈಗ. ಈ ಸ್ಟೇಜಿಗೆ ಬಂದು ಯಾವಾಗಲೂ ಬೆಳೆಗಳು ಮೊದಲಿಂದನೂ ನಾವೆಲ್ಲ ಸುಮ್ಮನೆ ಆಗ್ಬಿಟ್ಟಿವಿ ಸರ್. ಈಗ ಈ ಥರ ಎಲ್ಲ ಆಗ್ಬಿಟ್ಟು ಈ ನಿಂಬೆಹಣ್ಣು, ಈ ಮೊಟ್ಟೆ, ನೀರಿನ ಸಂಪು ಒಳಗಡೆ ಹಾಕಿದ್ದು ಅದೆಲ್ಲ ತೆಗೆದುಬಿಟ್ಟೆ ಸರ್. ಎಲ್ಲ ತೆಗೆದುಬಿಟ್ಟು ಮೊಟ್ಟೆ ಎಲ್ಲ ಹಾಕಿದ್ದು ತೆಗೆದುಬಿಟ್ಟು ಸೈಡ್ಗೆ ತೆಗೆದುಬಿಟ್ಟು ಅದನ್ನೆಲ್ಲ ಸುಟ್ಟಾಕ್ಬಿಟ್ಟು ಏನು ಮಾಡೋದು ಗೊತ್ತಾ, 2 ಗಿಡ ಹೋಗ್ಬಿಟ್ಟಿದೆ ಸರ್. ಆ 2 ಗಿಡ ಹೋಗ್ಬಿಟ್ಟು 2 ಗಿಡನ ಕಟ್ ಮಾಡಿ ಬಿಟ್ಟೆ ಸರ್. ಆ ಗಿಡ ಸುಮ್ಮನೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಅದೇ ಒಂದು ಭಯದಿಂದ ಈ ಥರ ಆಗಿ ತುಂಬ ಅನುಭವಿಸ್ತಾ ಇದ್ದೀನಿ ಸರ್. ಈಗ ಸಾಲ ಕೊಟ್ಟಿರೋರ್ಗೆ ಅವ್ರಿಗೆ ಯಾವ ಥರ ಸಾಲ ಕೊಡಬೇಕು, ಯಾವ ಥರ ಇದು ಮಾಡಬೇಕು ಅನ್ನೋದೇ ನನಗೆ ದಿಕ್ತೋಚದಿರ ಆಗ್ಬಿಟ್ಟಿದೆ. ಏನು ಈ ಥರ ಆಗ್ಬಿಟ್ರೆ ಹೆಂಗೆ ಇದು ಮಾಡೋದು? ನನಗೆ ಮಾಡಿದಾರೋ, ಫ್ಯಾಮ್ಲಿಗೆ ಮಾಡಿದಾರೋ, ಯಾರಿಗೆ ಮಾಡಿದಾರೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸರ್. ಈ ಇದಕ್ಕೆ ಬಂದಿದೆ. ಮತ್ತು ನಂದಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್ ನಾನು. ಅನುಮಾನ ಇರೋರ ಮೇಲೆ ಮುನ್ರೆಡ್ಡಿ ಅನ್ನೋ ಇದ್ದಾರೆ ಸರ್, ಅವನ ಮೇಲೆ ಅನುಮಾನ ಇದೆ ಸರ್. ಅದಕ್ಕೋಸ್ಕರ ಅವನ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್ ನಾನು. ಸರ್ ಜಗಳ ಅಂದರೆ ಈಗ ಲ್ಯಾಂಡ್ ವಿಚಾರದಲ್ಲಿ ಸ್ವಲ್ಪ ಜಗಳ ಇತ್ತು ಸರ್. ಪಕ್ಕದಲ್ಲಿ ಮೊನ್ನೆ ರೀಸೆಂಟಾಗಿ ಒಂದು ಲ್ಯಾಂಡ್ ಇದ್ದಿತ್ತು ಸರ್. ನೋಟಿಸ್ ಕೊಡಿ ಅಂದರೆ ನೋಟಿಸ್ ಕೊಡಲ್ಲ. ಅದರಲ್ಲಿ ನಮ್ಗೆ 2 ಎಕರೆ ಜಮೀನು, ಅದರಲ್ಲಿ 2 ಎಕರೆ ಜಮೀನು ಬರ್ಬೇಕು ಸರ್ ನನಗೆ. ಆದರೆ 2 ಎಕರೆ ಜಮೀನು ಬರಬೇಕು. ಇದೆಲ್ಲ ಇದು ಮಾಡ್ದವ್ರಿಗೆ ಆ ಜಮೀನು ಒಂದು ಇದಕ್ಕೋಸ್ಕರ ಈ ಜಮೀನಿಗೆಲ್ಲ ತೊಂದರೆ ಮಾಡಲೇಬೇಕು. ಇವ್ನು ಏನೇ ಮಾಡಿದ್ರು ಇವ್ನು ಮಟ್ಟ ಆಗಬೇಕು, ಇವ್ನು ನಿಲ್ಲಿಸಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಥರ ಎಲ್ಲ ಇದು ಮಾಡ್ತಾ ಇದ್ದಾರೆ ಸರ್. ಇಲ್ಲ ಸರ್, ಬೇರೆ ಥರ ಏನಿಲ್ಲ ಸರ್, ಬೇರೆ ಥರ ಏನಿಲ್ಲ.
ಸರ್ ಇವ್ರದ್ದು ಮೊದಲಿಂದ ನಡ್ಕೊಂಡ್ ಬರ್ತಾ ಇದೆ ಅಂತೆ ಸರ್. ಸರ್ ಇದೇ ವ್ಯಕ್ತಿನೇ ಮತ್ತೆ ಒಬ್ಬ ಇವ್ರ ಮೇಲೆ ಮಾಡಬೇಕು ಅಂತ ತುಂಬಾ ಇದು ಮಾಡಿ ಸರ್. ಅದೇ ಮನುಷ್ಯನ ಕರ್ಕೊಂಬಂದು ನಾನೇ ತಗೊಂಬಂದು ತೋಟದಲ್ಲಿ ಅವ್ರು ಎಲ್ಲ ಒಡೆಯಕ್ಕೆ ಕೊಟ್ಟೋಗಿದೆ ಸರ್. ಒಡೆಯಕ್ಕೆ ಕೊಟ್ಟೋದಾಗ ನಾನೇ ಕರ್ಕೊಂಬಂದು ಇವನೇ ಆ ಕೆಲಸ ಮಾಡ್ತಾ ಇದ್ದೆ ಸರ್. ಅವ್ನು ಸ್ಪೀಡ್ ಕನ್ ಹಾಕಿದೆ ಸರ್. ಸ್ಪೀಡ್ ಕನ್ ತೋಟದಲ್ಲಿ ತಗೊಂಬಂದು ನಾನೇ ಅವ್ರು ಹೊಡೆದಾಗ್ತಾ ಇದ್ರು ಸರ್. ಕರ್ಕೊಂಬಂದು ಅವ್ರು ಹೊಡೆದಾಗ್ತಾರೆ ಅಂತ ಹೇಳ್ಬಿಟ್ಟು ತೋಟದ ಹತ್ರ ಇಟ್ಟಿದೆ ಸರ್. ಇವತ್ತು ನನಗೆ ಮಾಡಿದ್ದಾನೆ ಸರ್ ಅವನು ಈ ಕೆಲಸ. ಅದೇನೇ ಆಗ್ಲಿ, ಕಷ್ಟಪಟ್ಟು ಕೆಲಸ ಮಾಡಿ ಮೇಲೆ ಬರ್ತಾ ಇದ್ದಾರೆ ಅಂದ್ರೆ ಅದ್ಯಾಕೋ ನಮ್ಮ ಜನಕ್ಕೆ ಹೊಟ್ಟೆ ಉರಿ ಅನ್ಸುತ್ತೆ. ಸಾಲ ಸೂಲ ಮಾಡಿ ದ್ರಾಕ್ಷಿಯನ್ನ ಬೆಳೆದು ಒಳ್ಳೆಯ ಆದಾಯದ ನಿರೀಕ್ಷೆಯಲ್ಲಿದ್ದ ಯುವ ರೈತನ ಪಾಲಿಗೆ ಮಾಟ ಮಂತ್ರದಿಂದ ಜೀವನ ಬೀದಿಗೆ ಬಿದ್ದಂತಾಗಿರೋದು ಮಾತ್ರ ದುರಂತವೇ ಸರಿ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.